ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಅಂಚ್ಕಲ್ ರಾಯಸ್ವಾಮಿ ಪೂಜೆ ಇದೆ. ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಮಾರ್ನಿಂಗಿಂದ ವ್ಲಾಗ್ ಕಂಟಿನ್ಯೂ ಮಾಡಿದ್ನಿ, ನೋಡ್ತಾ ಬನ್ನಿ. 4 ಜನದಿಂದ ವ್ಲಾಗ್ ಕಂಟಿನ್ಯೂ ಮಾಡಿದ್ನಿ. ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಬಾಗಿಲೆಲ್ಲ ತೊಳೆದ್ಬಿಟ್ಟು ಮನೆ ಮುಂದೆ ಚಿಕ್ಕದಾಗಿ ರಂಗೋಲಿ ಹಾಕಿದ್ದಾಳೆ. ಹೇಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ. ರಂಗೋಲಿ ಸಿಂಪಲಾಗಿ ನಾವು ಹಳ್ಳಿ ಸೈಡ್ ಯಾವ ಥರ ಹಾಕ್ತೀವೋ ಅದೇ ರೀತಿಯಾಗಿ ಹಾಕಿರೋದು. ನೆಕ್ಸ್ಟ್ ಬಂದುಬಿಟ್ಟು ನಾನು ಊರಿಗೆ ಬಂದು ಒಂದು ವಾರ ಆಯಿತು. ನಾವು ಬಂದುಬಿಟ್ಟು ಈ ಪೂಜೆಗೋಸ್ಕರನೇ ಬಂದ್ವಿ. ಅಂದರೆ ಮಗು ಇದೆಯಲ್ಲ, ಆಗಲ್ಲ ಅಂದ್ಬಿಟ್ಟು ಇಷ್ಟು ದಿನ ಬರೋಕ್ಕೆ ಹೋಗಿರಲಿಲ್ಲ. ಮತ್ತೆ ಪೂಜೆ ಮುಗಿಸ್ಕೊಂಬಿಟ್ಟು ರಿಟರ್ನ್ ಊರಿಗೆ ಹೋಗಬೇಕು. ಮೊದಲನೇದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೊಂದೇ ನಿಮ್ಮನ್ನು ನಾನು ಕೇಳ್ಕೊಳೋದು. ಈಗ ನಾವೆಲ್ಲ ಬಂದುಬಿಟ್ಟು ಪೂಜೆ ಸಾಮಾನೆಲ್ಲ ನೀಟಾಗಿ ವಾಶ್ ಮಾಡಿಟ್ಕೊಂಡ್ಬಿಟ್ಟು ತೆಂಗಿನಕಾಯಿ ಎಲ್ಲ ಅದಕ್ಕೆ ಏನೇನು ಬೇಕೋ ಪೂಜೆಗೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ವಿ. ಮತ್ತು ತಕ್ಷಣಕ್ಕೆ ಬಂದಮೇಲೆ ಆಗಲ್ವಲ್ಲ, ಅದಕ್ಕೋಸ್ಕರನೇ ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿಕೊಂಬಿಟ್ಟಿದ್ನಿ. ನೆಕ್ಸ್ಟ್ ಬಂದುಬಿಟ್ಟು ನಾವು ಈ ಪೂಜೆನ ಮಾಡೋದಕ್ಕೆ ಕಾರಣ ಏನಂದರೆ, ನಮಗೆ ಒಂದು ದ್ಯಾವಾರ ಬಂದಿದೆ. ಆ ದ್ಯಾವಾರಗೋಸ್ಕರ ಈ ಪೂಜೆ ಮುಗಿದ ಮೇಲೆ ನಾನ್ ವೆಜ್ ತಿನ್ನಬಾರ್ದು. ಆ ದ್ಯಾವಾರ ಬಂದರೆ ಅದೇ ರೀತಿ ಇರುತ್ತೆ ನಮಗೆ. ದ್ಯಾವಾರ ಮುಗಿಯೋ ತನಕನೂ ನಾನ್ ವೆಜ್ ಅನ್ನೋದು ಮನೆಯಲ್ಲಿ ಮಾಡಬಾರ್ದು, ಔಟ್ಸೈಡೂ ಸಹ ತಿನ್ನಬಾರ್ದು ಈ ದ್ಯಾವಾರಕ್ಕೆ. ಮತ್ತು ಸ್ವಾಮಿಗಳೆಲ್ಲ ಬಂದರು, ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಈ ಕಡೆ ಬಂದುಬಿಟ್ಟು ಅಭಿಷೇಕಕ್ಕೂ ರೆಡಿ ಮಾಡ್ಕೊತಿದ್ದಾರೆ ಸ್ವಾಮಿಗಳು. ಅದು ಬೇರೆ ಮಕ್ಕಳಿಗೆ ಬೇರೆ ಹುಷಾರಿಲ್ಲ. ಮನೆಯಲ್ಲಿ ಎಲ್ರಿಗೂ ಕೋಲ್ಡು, ಕೆಮ್ಮು ಸಿಕ್ಕಾಪಟ್ಟೆ. ಈ ಕ್ಲೈಮ್ಯಾಕ್ಸ್ ಹಂಗಿರೋದ್ರಿಂದ ನಿಜವಾಗ್ಲೂ ಎಲ್ಲರೂ ಆಚೆನೂ ಬರೋಲ್ಲ. ನಿಜವಾಗ್ಲೂ ಮಕ್ಕಳನ್ನ ಎತ್ಕೊಂಡು ಆಚೆ ಬರೋಕ್ಕೂ ಹೋಗ್ಬಿಡಿ. ಯಾಕಂದರೆ ಕ್ಲೈಮ್ಯಾಕ್ಸ್ ಸರಿ ಇಲ್ಲ. ಕೋಲ್ಡು ಕೆಮ್ಮು ಬಂದಾಗ ಜಾಸ್ತಿ ಜ್ವರ ಎಲ್ಲ ಬರುತ್ತೆ. ಹುಷಾರಾಗಿರಿ ಮಕ್ಕಳೆಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನಾವು ಏನು ಮಾಡಿದ್ವಿ ಗೊತ್ತಾ, ನಮ್ಮ ಚಿಕ್ಕಮ್ಮ ಬಂದಿದ್ದಾಗ ಸ್ವಲ್ಪ ನಂಗೆ ಹೆಲ್ಪ್ ಆಯಿತು. ನಿಜವಾಗ್ಲೂ ಹೇಳ್ತಿದ್ನಿ, ಬಂದು ಮನೆಯೆಲ್ಲ ಕ್ಲೀನ್ ಮಾಡೋದಾಗಲಿ, ಮಗುನ ನೋಡ್ಕೊಳೋದಾಗಲಿ, ನಿಜ ಎಷ್ಟು ಹೆಲ್ಪ್ ಮಾಡೋದ್ರಿಂದ ಹೆಲ್ಪ್ ಆಯಿತು. ಟೈಮ್ಗೆಲ್ಲ ರೆಡಿ ಆಯಿತು. ಪೂಜೆ ಎಲ್ಲ ನೀಟಾಗಿ ಆಯಿತು. ಇದು ಬಂದುಬಿಟ್ಟು ನಾವು ಪೂಜೆ ಎಲ್ಲ ನಾನು ದೇವ್ರ ಮನೆಯಲ್ಲಿ ನೀಟಾಗಿ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟೆ. ಅವರು ಇಲ್ಲಿ ಪೂಜೆ ಎಲ್ಲ ನಾನು ರೆಡಿ ಮಾಡಿದ್ಮೇಲೆ ಇಲ್ಲಿ ಪೂಜೆ ಮುಗಿಸ್ಬಿಟ್ಟು ಅಲ್ಲಿ ಪೂಜೆ ಮಾಡ್ತಾರಂತೆ. ಅದಕ್ಕೋಸ್ಕರ ನಾನು ದೇವರಿಗೆ ಪೂಜೆ ಎಲ್ಲ ಹಟ್ಬಿಟ್ಟು ದೀಪಗಳೆಲ್ಲ ನೀಟಾಗಿ ಕಲಶಕ್ಕೆಲ್ಲ ರೆಡಿ ಮಾಡಿಟ್ಬಿಟ್ಟು ಪೂಜೆಗೆಲ್ಲ ಏನೇನು ಬೇಕೋ ಅವೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟಿದ್ದೆ. ಮತ್ತು ಅವ್ರು ಬಂದುಬಿಟ್ಟು ದೀಪ ಅಂಟಿಸ್ಬಿಡಮ್ಮ, ನಾವು ಪೂಜೆ ಸ್ಟಾರ್ಟ್ ಮಾಡ್ತೀವಿ ಅಂತಂದರು. ಅದಕ್ಕೋಸ್ಕರ ಮತ್ತು ದೀಪ ಎಲ್ಲ ಅಂಟಿಸಿ ನಾನು ಬಂದೆ. ಮತ್ತು ಅವರೇ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊತ ಬಂದರು. ನೋಡಿ, ದೇವರಿಗೆ ಹೂವು ಎಲ್ಲ ಹಾಕಿ ಅವರು ದೇವರಿಗೆಲ್ಲ ರೆಡಿ ಮಾಡಿಟ್ಬಿಟ್ರು. ಮತ್ತೆ ಅಂದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಈಗ ಬಂದುಬಿಟ್ಟು ಎಲ್ಲ ರೆಡಿ ಮಾಡಿಟ್ಬಿಟ್ಟಿದ್ದೆ. ಫಸ್ಟೇ ಹೂವು ಎಲ್ಲ ಮಿಕ್ಕಿರೋವು ಎಲ್ಲ ತೆಗೆದು ಸಪ್ರೇಟಾಗಿ ಒಂದು ಕವರ್ಗೆ ಹಾಕ್ತಿದ್ನಿ. ಮತ್ತು ಪಾಪುಗೆ 3.5 ಮಂತು ವ್ಯಾಕ್ಸಿನ್ ಇತ್ತು. ಆ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಮತ್ತೆ ಊರಿಗೆ ಹೋಗೋಣ ಅಂದ್ಬಿಟ್ಟು ನಾವು ಮಾರನೇ ದಿನವೇ ಪೂಜೆಗೆಲ್ಲ ರೆಡಿ ಮಾಡ್ಕೊಂಬಿಟ್ರೆ. ಸ್ವಾಮಿಗಳಿಗೆ ಹೇಳ್ಬಿಟ್ರಿ, ನಾವು ಶನಿವಾರ ಆಗುತ್ತೆ ಬನ್ನಿ ಅಂತೇಳಿದ್ರೆ, ಶನಿವಾರ ಬರ್ತೀನಿ ಅಂತ ಹೇಳಿದರು. ಅವರು ಫಸ್ಟ್ ಒಂದು ಸರಿ ಬರ್ತೀವಿ ಅಂದರೆ ಅದೇ ದಿನ ಬರ್ತಾರೆ. ಮತ್ತು ನೆಕ್ಸ್ಟ್ ಬನ್ನಿ, ನಮ್ಗೆ ಇವಾಗ ಫ್ರೀ ಇಲ್ಲ ಅಂದರೆ ಅವ್ರು ನೆಕ್ಸ್ಟ್ ಬರೋದೇ ಇಲ್ಲ. ಅಲ್ಲಿ ದೇವಸ್ಥಾನ ಹತ್ರನೇ ತೊಗೊಂಬಿಡಿ, ಬರೋಕ್ಕಾಗಲ್ಲ ಅಂತೇಳ್ಬಿಡ್ತಾರೆ. ಅದಕ್ಕೋಸ್ಕರ ಅವ್ರು ಬಂದಾಗೆ ನಾವೇನಾಗಲಿ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಊರಿಂದ ಬಂದು ಎಲ್ಲ ಮುಗಿಸ್ಕೊಂಬಿಟ್ರಿ. ಸ್ವಾಮಿಗಳೆಲ್ಲ ಪೂಜೆ ಎಲ್ಲ ಮುಗಿಸಿ ದೇವ್ರ ಮನೇಲಿ ಇಲ್ಲಿ ಸ್ಟಾರ್ಟ್ ಮಾಡ್ಕೊತಾರೆ. ನನ್ನ ಹಸ್ಬೆಂಡ್ ಕೊಟ್ಟಿದ್ದೆ ಮಗಳನ್ನ ಸ್ವಲ್ಪ ಹೊತ್ತು ನೋಡ್ಕೊಂಡ್ಬಿಟ್ಟು. ಅವರು ತಂದೆ ಮಗಳ ಬಾಂಡಿಂಗ್ ಎಷ್ಟು ಚೆನ್ನಾಗಿರುತ್ತಲ್ವ, ಅದೇ ರೀತಿ ನೋಡಿ. ಇಲ್ಲ ಅವರು ಆಡ್ತವ್ರೆ. ಈಗ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು. ಶಯನ್ಗೆ ಬಂದುಬಿಟ್ಟು ವಿಭೂದಿಯನ್ನು ಇಡ್ತಾರೆ. ಮಂತ್ರ ಹೇಳ್ಬಿಟ್ಟು ವಿಭೂದಿಯನ್ನು ಇಡ್ತಾರೆ. ಬಾ ವಿಭೂದಿ ಇಡ್ತೀನಿ ಅಂತಂದರು. ಅವ್ನು ನೋಡಿ ಎಷ್ಟು ಇದ್ರಾಗ ಆಡ್ತಾಯಿದ್ದಾನೋ. ಅವರು ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ರು ಗೊತ್ತಾ ಅವ್ನು ಪುಟ್ಟ ಮಾತುಗಳು. ಹೀಗೆ ಮಕ್ಕಳು ಅಂದ್ರೇ ಪುಟ್ಟ ಮಾತುಗಳು ಎಷ್ಟು ಚೆನ್ನಾಗಿ ಕೇಳಿಸ್ತವೋ, ಇಷ್ಟ ಆಗುತ್ತಲ್ವ, ಇನ್ನೂ ಮಾತಾಡಬೇಕು ಅನ್ನಿಸ್ತದಲ್ವ. ಅದೇ ರೀತಿ ನಮ್ಮ ಹಸ್ಬೆಂಡ್ಗೆ ಹೇಳ್ತಿದ್ದೆ, ಒಂದು ಫೋಟೋ ಹಿಡ್ಕೊ ಅವನ್ನ ಅಂದ್ಬಿಟ್ಟು. ಮತ್ತು ಬಂದುಬಿಟ್ಟು ಅವನು ಸ್ವಾಮಿಗೆ ನಮಸ್ಕಾರ ಮಾಡ್ಕೊಂಡು ಕಾಸು ಹಾಕೋ ಅಂತ ಇದ್ದರು. ಕಾಸು ಮತ್ತು ಅವ್ರ ಅಪ್ಪ ಹತ್ರ ಇಸ್ಕೊಂಡು ಹಾಕ್ತಿದ್ರು. ಅಂದರೆ ನಮಗೆ ಇದೇ ಫಸ್ಟ್ ಟೈಮ್ ಬಂದಿರೋದು ಈ ದ್ಯಾವಾರ ಬಂದುಬಿಟ್ಟು. ನಮಗೆ ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ನೀಟಾಗಿ ಭಕ್ತಿಯಿಂದ ಜಾಸ್ತಿ ಇದು ಮಾಡಿದ್ವಿ. ನಾನು ಬಂದುಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ವ, ಆದ್ದರಿಂದ ನಾನು ಜನವರಿಯಲ್ಲಿ ಬಂದುಬಿಡೋಣ, ಮನೆಯೆಲ್ಲ ಕ್ಲೀನ್ ಜನವರಿಯಲ್ಲೇ ಇರೋದು ನಮ್ಮ ದ್ಯಾವಾರ ಬಂದುಬಿಟ್ಟು. ಅದಕ್ಕೋಸ್ಕರ ನಮಗೆ 2 ತಿಂಗಳು ಮುಂಚೆನೇ ಬಂದುಬಿಟ್ಟಿತ್ತು. ಇದು ಭಂಡಾರಪೇಟೆ ಅಂತಾರಲ್ವ, ಅಂದರೆ ಸ್ವಲ್ಪ ಜನ ಗೊತ್ತಿರುತ್ತೆ ಇದ್ರ ಬಗ್ಗೆನೂ ಸಹ. ಗೊತ್ತಿಲ್ಲದಿರೋರು
ಗೊತ್ತಿರೋರು ಕಾಮೆಂಟ್ ಮಾಡಿ, ಗೊತ್ತಿಲ್ದಿರೋರಿಗೆ ತಿಳಿಯುತ್ತೆ. ನಾವೆಲ್ಲ ಬಂದುಬಿಟ್ಟು ಈ ಥರ ಬೊಟ್ಟುಗಳೆಲ್ಲರೂ ಮನೆಯಲ್ಲಿ ನಮ್ಮ ಮನೆಯವರೆಲ್ಲರೂ ಇಟ್ಕೋಬೇಕು. ಇದು ಬಂದುಬಿಟ್ಟು ನಾವು ಬಂದುಬಿಟ್ಟು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಮನೆ ಕ್ಲೀನ್ ಮಾಡಿಸಿ ಪೇಂಟಿಂಗ್ ಎಲ್ಲ ಮಾಡಿಸ್ಬೇಕು. ತುಂಬ ಕೆಲಸಗಳವೆ, ಅದೆಲ್ಲ ನಾನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಹೇಳ್ತೀನಿ. ನಾನು ಕ್ಲೀನ್ ಮಾಡೋ ವಿಡಿಯೋಗಳು ಎಲ್ಲ ತೋರಿಸ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾವು ಸೆಲ್ಫಿ ಹಿಡಿಯೋಣ ಅಂದ್ಬಿಟ್ಟು ನಾನು ನನ್ನ ಮಗಳು ಇಬ್ಬರು ಮ್ಯಾಚಿಂಗ್ ಹಾಕ್ಕೊಂಡಿದ್ರಿ. ನನ್ನ ಮಗ ಆದರೆ ನೋಡಿ ಫುಲ್ ಕಾಮಿಡಿ ಮಾಡ್ತಾನೆ. ಆ ಕಡೆ ಈ ಕಡೆ ನಾನು ಇಳಿಸೋ ಅಂತ ಕೂತ್ಕೊಂಡು ಅವನೂ ಸಹ ನೋಡಿ ಎಷ್ಟು ಫೋಸ್ ಕೊಡ್ತಾನೋ. ಒಂದು ಹತ್ರ ಕೂರಲ್ಲ ಅವ್ನು. ನಿಜವಾಗ್ಲೂ ಇಬ್ಬರು ಮಕ್ಕಳನ್ನ ಹಿಡ್ಕೊಂಡು ನಿಜವಾಗ್ಲೂ ತುಂಬಾ ಕಷ್ಟ. ಪ್ರತಿಯೊಂದು ಹೆಣ್ಣಿಗೂ ಅಷ್ಟೇ, ಇಬ್ಬರು ಮಕ್ಕಳನ್ನ ಹಿಡ್ಕೊಂಡು ಎಲ್ಲ ಮಾಡ್ಕೊಳೋದೇ ಆಗಲಿ ಏನೇ ಆಗಲಿ ತುಂಬ ಕಷ್ಟ ಆಗಿಬಿಡುತ್ತೆ. ಮತ್ತು ಬಂದುಬಿಟ್ಟು ಸ್ವಾಮಿಗಳು ಹೇಳಿದ್ರು ಪೂಜೆ ಎಲ್ಲ ಮುಗಿದಿದೆ, ನೀವು ಒಂದು ಸಾಂಬ್ರಾಣಿ ಹಾಕ್ಬಿಡಿ ದೇವ್ರಿಗೆ ಇಲ್ಲಿ ಅಂತೆಲ್ಲ. ನಾನು ಕೇಳಿದೆ ಇಲ್ಲಿ ಆಗ್ಬೋದಾ ಸ್ವಾಮಿ ಅಂದೆ. ಹ್ಞೂ ಹಾಕಿ ಅಮ್ಮ ಪರವಾಗಿಲ್ಲ ಅಂತಂದರು. ಅದಕ್ಕೆ ಬಂದುಬಿಟ್ಟು ದೇವ್ರ ಹತ್ರನೂ ಎಲ್ಲ ಮುಗಿಸ್ಕೊಂಡೆ. ನಿಮ್ಗೇನೋ ಹೇರ್ ಗ್ರೋಯಿಂಗ್ ಟಿಪ್ಸ್ ಆಗಲಿ ಇಲ್ಲ ಮೇಕಪ್ ಟಿಪ್ಸ್ ಆಗಲಿ ಇದ್ರೆಗನ ಕಾಮೆಂಟ್ ಮಾಡಿ ಹೇಳಿ, ನಾನು ತಿಳಿಸ್ತೀನಿ. ಈಗ ಸ್ವಾಮಿಗಳು ಬಂದುಬಿಟ್ಟು ಮಹಾಮಂಗಳಾರತಿ ಮಾಡ್ತಾರೆ ಸ್ವಾಮಿಗಳು. ಆ ವಿಡಿಯೋನೂ ನಿಮಗೆ ಫುಲ್ ವಿಡಿಯೋ ಸ್ವಲ್ಪ ವಾಯ್ಸ್ ಓವರ್ದು ಬಿಡ್ತೀನಿ. ಅದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಜನಕ್ಕೆ ಅದನ್ನು ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಜನಕ್ಕೆ ಓ ಈ ಥರ ದ್ಯಾವರ ಅಂದ್ಬಿಟ್ಟು ಗೊತ್ತಿಲ್ಲದಿರೋರು ತಿಳ್ಕೊಳ್ಳಿ, ನಾನು ತಪ್ಪೇನು. ಸ್ವಾಮಿಗಳು ಪೂಜೆ ಎಲ್ಲ ನಡೆಸಿದ ನಂತರ ಇದರಲ್ಲಿ ಕಾಯಿ ನಡೆಸ್ತಾರೆ. ನಿಜವಾಗ್ಲೂ ತೆಂಗಿನಕಾಯಿ ಎಷ್ಟು ಜೋರಾಗಿ ಹೊಡೆದ್ರೂ ಕರೆಕ್ಟಾಗಿ ಹೊಡೆದಿದೆ. ನನಗೆ ಆಶ್ಚರ್ಯ ಆಯಿತು ನಿಜವಾಗ್ಲೂ. ಸರಿ ತುಂಬ ಒಳ್ಳೇದಾಯ್ತಪ್ಪ ಅಂದ್ಕೊಂಡ್ವಿ ನಾವು. ಈಗ ನೋಡಿ ಅದನ್ನು ವಾಯ್ಸ್ ಓವರ್ ಬಿಡ್ತೀನಿ, ನಾವೇನು ನೋಡೋಕ್ಕೆ ಹೋಗಲ್ಲ. ನೋಡ್ತಾ ಬನ್ನಿ. ನಮ್ಮ ಚಿಕ್ಕಪ್ಪ ಮಗಳು ನೋಡಿ ಎಷ್ಟು ಮುದ್ದಾಗಿ ಆಡ್ತಾ ಇದ್ದಾಳೆ. ನಿಜವಾಗ್ಲೂ ಅವಳು ಆಟ ನೋಡಿಕೊಂಡು ಈ 3 ಮಕ್ಕಳಾಗೋದ್ರು ನಮ್ಮ ಮನೆಯಲ್ಲಿ ನಿಜವಾಗ್ಲೂ. ಈಗ ನೋಡಿ ಫ್ರೆಂಡ್ಸ್, ಅದು ಕಾಯಿ ಹೆಂಗೆ ಹೊಡಿತಾರೆ ಅಂದ್ಬಿಟ್ಟು ಮಂತ್ರ ಹೇಳ್ಕೊಂಡು ಎಲ್ಲರೂ ಅದನ್ನು ಹೊಡಿಯೋದು ಕಾಯಿನ. ಬಲರಿ 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 ಮಹಾರುದ್ರ ರೇವಣಸಿದ್ದೇಶ್ವರ ಮಹಾರುದ್ರ ರೇವಣಸಿದ್ದೇಶ್ವರ ಮಹಾರುದ್ರ ಸೋಮೇಶ್ವರಲಿಂಗ ಸೋಮೇಶ್ವರಲಿಂಗ ರಾಮೇಶ್ವರಲಿಂಗ ಭೀಮೇಶ್ವರಲಿಂಗ ಮಹಾರುದ್ರ 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 ಮಹಾರುದ್ರ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಕಾಯಿ ಹೋಗಿ ನಾನು ತೆಂಗಿನಕಾಯಿ ಹೊಡೆದಿದ್ದು ನೀರು ಇದರಲ್ಲಿಕ್ಕಿದೆ ಗ್ಲಾಸಲ್ಲಿ. ಆ ಗ್ಲಾಸ್ಗೆ ಹೋಗಿ ಕಾಯಿ ಬಂದು ಒಡೆದೋಗಿದೆ. ಈಗ ಮಹಾಮಂಗಳಾರತಿ ಮಾಡ್ತಿದ್ದಾರೆ. ಮಾಡಿ ಮುಗಿಸಿದ ನಂತರ ಆಗೋಯಿತು, ಪೂಜೆ ಎಲ್ಲ ಮುಗಿದಂಗೆ ಆಯಿತು. ಮತ್ತು ಸ್ವಾಮಿಗಳಿಗೆ ಅಂದ್ಬಿಟ್ಟು ಊಟ ಎಲ್ಲ ನಾವು ಮಾಡೋಕ್ಕೆ ಹೋಗಿಲ್ಲ, ಮಕ್ಕಳನ್ನ ಎತ್ಕೊಂಡು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೋಟ್ಲಿಂದಲೇ ತರಿಸ್ಕೊಟ್ಬಿಟ್ಟಿದ್ದೆ. ಸ್ವಾಮಿಗಳು ಊಟ ಎಲ್ಲ ತಿಂದ್ಬಿಟ್ಟು ಅವ್ರಿಗೆ ಬಸ್ ಹತ್ಬಿಟ್ಟು ಅವರು ಹೋದ್ರು, ಮುಗಿಸ್ಕೊಂಡ್ರು. ನಾವು ಪೂಜೆ ಎಲ್ಲ ನೀಟಾಗಿ ಮುಗೀತಲ್ವ ಅಂದ್ಬಿಟ್ಟು ಇದು ಬಂದುಬಿಟ್ಟು ಒಪ್ಪಂದ ಪತ್ರ. ನಮಗೆ ಬರೋಕ್ಕೆ ಇಷ್ಟನೇ ದ್ಯಾವರ್ಗೆ ಅಂದ್ಬಿಟ್ಟು ಒಪ್ಪಂದ ಮಾಡ್ತಿರೋ ಪತ್ರ ಇದು ಬಂದುಬಿಟ್ಟು. ನಿಜವಾಗ್ಲೂ ಈ ನನಗೆ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಬಾಯ್ ಟೇಕ್ ಕೇರ್.